ನೀವು ದಿನನಿತ್ಯ ಏನು ಮಾಡ್ತಾ ಇದ್ದೀರಾ ಅದನ್ನೇ ಮಾಡ್ತಾ ಇದ್ರೆ ದಿನನಿತ್ಯ ಯಾವ ರಿಸಲ್ಟ್ ಸಿಗುತ್ತೆ ಅದೇ ರಿಸಲ್ಟ್ ಸಿಗುತ್ತೆ. ನಿನ್ನೆ ಮಾಡಿದ್ದನ್ನೇ ಇವತ್ತು ಮಾಡಿದ್ರೆ ನಿನ್ನೆ ಸಿಕ್ಕಿದ ರಿಸಲ್ಟೇ ಇವತ್ತು ಬರೋದು, ಮುಂದಿನ ವರ್ಷಕ್ಕೂ ಅದೇ ಸಿಗೋದು. ನಿಮಗೆ ಪ್ರಮೋಷನ್ ಬೇಕು, ಜೀವನದಲ್ಲಿ ಏಳಿಗೆ ಆಗಬೇಕು, ಜಾಸ್ತಿ ಸ್ಯಾಲ್ರಿ ಸಿಗಬೇಕು, ಪ್ರಮೋಷನ್ ಆಗಬೇಕು, ಈ ತರ ಎಲ್ಲ ಯೋಚನೆ ಮಾಡ್ತಿದ್ದವರು ನೀವು ಹೋದ ವರ್ಷ ನೀವು ಯಾವ ರೀತಿ ಕೆಲಸ ಮಾಡಿದ್ರಿ, 8 ಅವರ್ ಕೆಲಸ ನೋಡೋದು ನಾನು ಮುಗೀತು ಅಷ್ಟೇ, ನಾನು ಮನೆಗೆ ಹೋಗೋದು, ಬೆಳಗ್ಗೆ ರಾತ್ರಿ ಹೊತ್ತು ಟಿವಿ ನೋಡೋದು, ಬೆಳಗ್ಗೆ ಹೊತ್ತು 9 ಗಂಟೆಗೆ ಎದ್ದೇಳೋದು, ಆ ರೀತಿ ಆದ್ರೆ ಬದಲಾವಣೆ ಆಗಲ್ಲ. ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಂಡು ನಿನ್ನ ಕಂಪನಿನಲ್ಲಿ ಹೆಚ್ಚು ಪ್ರಮೋಷನ್ ತಗೊಳ್ಳಿಕ್ಕೆ ಯಾವ ರೀತಿಯ ಕೆಲಸ ಮಾಡಿದ್ರೆ, ನಾನು ಏನು ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಿಮಗೆ ಪ್ರಮೋಷನ್ ಸಿಗುತ್ತೆ, ನಾನು ಯಾವ ರೀತಿಯ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿಕೊಂಡ್ರೆ, ಯಾವ ರೀತಿಯ ಸಮಯ ನಿರ್ವಹಣೆ ಮಾಡಿದ್ರೆ, ಯಾವ ರೀತಿ ಕಠಿಣ ಪರಿಶ್ರಮ ಹಾಕಿದ್ರೆ ನನಗೆ ಅಭಿವೃದ್ಧಿ ಸಿಗುತ್ತೆ, ನನಗೆ ಪ್ರಮೋಷನ್ ಸಿಗುತ್ತೆ, ನನಗೆ ಸ್ಯಾಲರಿ ಇನ್ಕ್ರಿಮೆಂಟ್ ಮಾಡ್ತಾರೆ ಅಂತ ನೀವು ಆಸಕ್ತಿಯಿಂದ ನೀವು ಪರಿಶೀಲನೆ ಮಾಡಬೇಕು. ನೀವು ಪರಿಶೀಲನೆ ಮಾಡಿ ನೋಡಿ, ಸ್ವಲ್ಪ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೊಂಡು ನೋಡಿ, ಸ್ವಲ್ಪ 1 ಅವರ್ ಹೆಚ್ಚಿಗೆ ಕೆಲಸ ಮಾಡಿ ನೋಡಿ, 1 ಅವರ್ ಬೇಗ ಎದ್ದು ನೋಡಿ, 1 ಅವರ್ ಬೇಗ ಎದ್ದು ನೀವು ವ್ಯಾಯಾಮ ಮಾಡಿ, ಪೇಪರ್ ಓದಿ, ನಿಮ್ಗೆ ಬೇಕಾದ ಸ್ಕಿಲ್ ಅನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ, ಡೈಲಿ 30 ಮಿನಿಟ್ಸ್ ಕೊಟ್ಟು ಓದಿ ಅಥವಾ ಕಲೀರಿ. ಅದರಿಂದ ನಿಮ್ಮಲ್ಲಿ ಬದಲಾವಣೆ, ನಿಮ್ಗೆ ವೈಯಕ್ತಿಕವಾಗೂ ಬದಲಾವಣೆ ಆಗುತ್ತೆ, ಕಂಪ್ನಿ ಕೂಡ ನಿಮ್ಮನ್ನು ಗುರುತಿಸುತ್ತೆ, ಏನೋ ಬದಲಾವಣೆ ಆಗಿದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೂ 1 ಅವರ್ ಹೆಚ್ಚಿಗೆ ಶ್ರಮ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಹೇಳಿ ನಿಮಗೆ ಸ್ಯಾಲರಿನೂ ಇನ್ಕ್ರಿಮೆಂಟ್ ಮಾಡ್ತಾರೆ, ಪ್ರಮೋಷನ್ ಕೊಡ್ತಾರೆ. ಸಾವಿರಾರು ಉದಾಹರಣೆಗಳಿದ್ದಾವೆ, ಸಾವಿರಾರು ಉದಾಹರಣೆಗಳಿದ್ದಾವೆ. ಸಿ ಈಗ ಬಯೋಕಾನ್ ಕಿರಣ್ ಮಜುಮ್ದಾರ್ ಶಾ ಅವರು ಶುರು ಮಾಡಿದಾಗ ಒಂದು ಚಿಕ್ಕ ಕೊಠಡಿಯಿಂದ ಅವ್ರು ಶುರು ಮಾಡಿದ್ದು, ಇವತ್ತು ಪ್ರಪಂಚದ 3ನೇ ಶ್ರೀಮಂತ ಮಹಿಳೆ, ಹೆಲ್ತ್ ಸೆಕ್ಟರ್ ಅಲ್ಲಿ ಪ್ರಪಂಚದ 3ನೇ ಅತ್ಯಂತ ಶ್ರೀಮಂತ ಮಹಿಳೆ. ನೀವು ಸಿದ್ಧಾರ್ಥ ಹೆಗಡೆ ನೋಡಬಹುದು, ಕೆಫೆ ಕಾಫಿ ಡೇ ಶುರು ಮಾಡಿದ್ದೆ ಒಂದು ಚಿಕ್ಕ ಒಂದೇ ಒಂದು ಕೆಫೆ ಡೇ, ಒಂದೇ ಒಂದು ಪ್ಲಾಂಟ್ ಇಂದ ಇಡೀ ಪ್ರಪಂಚಕ್ಕೆ ಬ್ರಾಂಡಿಂಗ್ ನ ಕೊಟ್ಟರು, 50,000 ಜನಕ್ಕೆ ಕೆಲಸ ಕೊಟ್ಟರು. ಸಿ ನೀವು ನಮ್ಮ VRL ಗ್ರೂಪ್ ನೋಡಬಹುದು, ವಿಜಯ್ ಸಂಕೇಶ್ ಅವರು ಒಂದೇ ಒಂದು ಬಸ್ ಶುರು ಮಾಡುವಂತವರು ಇವತ್ತು ಇಡೀ ದೇಶದಲ್ಲಿ ನಂಬರ್ 1 ಇದ್ದಾರೆ, ಟ್ರಾನ್ಸ್ಪೋರ್ಟ್ ಲಾಜಿಸ್ಟಿಕ್ಸ್ ಅಲ್ಲಿ ನಂಬರ್ 1 ಇದ್ದಾರೆ. ಅಂದ್ರೆ ಯಾರೇ ಆಗ್ಲಿ ಎಷ್ಟೇ ಚಿಕ್ಕದಾಗಿ ಶುರು ಮಾಡಿದ್ರು ಕೂಡ, ಎಷ್ಟೇ ಚಿಕ್ಕ ವ್ಯವಹಾರ ಮಾಡ್ತಿದ್ರು ಕೂಡ, ಎಷ್ಟೇ ಕಡಿಮೆ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಆಸೆ, ಆಸಕ್ತಿ, ಪರಿಶ್ರಮದಿಂದ ಎಷ್ಟು ದೊಡ್ಡ ಮಟ್ಟದಲ್ಲಾದ್ರೂ ಬೆಳಿಬಹುದು. ಇವತ್ತು ಇಡೀ ಭಾರತ ಒಂದೇ ಒಂದು ಊರಾಗಿದೆ. ಇಡೀ ನೀವೇನಾದ್ರು ಇಲ್ಲಿ ಏನಾದ್ರು ವ್ಯಾಪಾರ ಶುರು ಮಾಡಿದ್ರೆ ಆನ್ಲೈನ್ ಪೋರ್ಟಲ್ಗಳ ಮುಖಾಂತರ ಇಡೀ ದೇಶಕ್ಕೆ ಮಾರಾಟ ಮಾಡಬಹುದು, ಇಡೀ ದೇಶಕ್ಕೆ ಭಾರತೀಯರೆಲ್ಲರೂ ನಿಮ್ಗೆ ಕಸ್ಟಮರ್ಸ್. ಸೊ ಆ ರೀತಿಯಾದಂತಹ ಯೋಚನೆ ನಿಮ್ಗೆ ಬರಬೇಕು. ಬಂದ್ರೆ ಯಾವ ರೀತಿಯ ಬದಲಾವಣೆ, ಸಣ್ಣ ಬದಲಾವಣೆಯಿಂದ ದೊಡ್ಡ ರೀತಿಯ ಪರಿಣಾಮ ತಗೋಬಹುದು. ಆ ಚಿಕ್ಕ ಚಿಕ್ಕ ಬದಲಾವಣೆ ಅವ್ರ ಅಗತ್ಯ ಇದೆ. ಚಿಕ್ಕ ಚಿಕ್ಕ ಬದಲಾವಣೆ, ಒಂದು ಚಿಕ್ಕದಾಗಿ ಒಂದು ಏನ್ ಕಲಿಬೇಕು, ಹೊಸ ಸ್ಕಿಲ್ ಏನು ತಗೋಬೇಕು, ಕಂಪ್ಯೂಟರ್ ಸ್ಕಿಲ್ ಇಂಪ್ರೂವ್ ಮಾಡ್ಕೋಬೇಕು, ಲ್ಯಾಂಗ್ವೇಜ್ ಸ್ಕಿಲ್ ಇಂಪ್ರೂವ್ ಮಾಡ್ಕೋಬೇಕು, ಟೈಮ್ ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್ ಖಂಡಿತವಾಗಿ ಒಬ್ಬ ಎಂಥ ವ್ಯಕ್ತಿನ ಬೇಕಾದ್ರೂ, ಎಂಥ ದೊಡ್ಡ ಮಟ್ಟಕ್ಕೆ ಬೇಕಾದ್ರೂ ತಗೊಂಡೋಗುವಂತ ಅವಕಾಶ ಇದೆ. ಹಾಗಾಗಿ ಕಡಿಮೆ ವಿದ್ಯಾಭ್ಯಾಸ ಇದೆ, ನೀವು ಇಂಜರಿ ಬರೋದ ಅಗತ್ಯ ಇಲ್ಲ. ಅಥವಾ ನನಗೆ ಕಡಿಮೆ ಬಡ್ಜೆಟ್ ಇದೆ, ಬಂಡವಾಳ ಕಡಿಮೆ ಇದೆ, ಎಂತಹ ಉದ್ಯಮ ಮಾಡೋದು, ಇಂಜರಿ ಅಗತ್ಯ ಇಲ್ಲ. ನಿಮ್ಮ ಆಸಕ್ತಿ, ನಿಮ್ಮ ಶ್ರಮ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗುತ್ತೆ. ಬಟ್ ಕಲಿಕೆ ನಿರಂತರ, ಆ ಕಲಿಕೆಯನ್ನ ಖಂಡಿತವಾಗಿ ಬಿಡಬಾರ್ದು. ದಿನ ಕಲಿತಾ ಇರಬೇಕು, ದಿನ ಇಂಪ್ರೂವ್ ಆಗ್ತಾ ಇರಬೇಕು, ಸ್ವಯಂ ಇಂಪ್ರೂವ್ ಆಗುತ್ತೆ, ಮತ್ತೆ ಬಿಸ್ನೆಸ್ ಅಲ್ಲಿ ಕೂಡ ಗ್ರೋತ್ ಆಗುತ್ತೆ.